ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 1063 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 1 ಮತ್ತು 2 ಮಾರ್ಚ್ 2026. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಅರಾವಳಿ ಶ್ರೇಣಿಯಲ್ಲಿ ಇರುವ ರಾಜ್ಯದ ಏಕೈಕ ಗಿರಿಧಾಮವಾದ ಮೌಂಟ್ ಅಬುವಿನ ಹೆಸರನ್ನು ಮರುನಾಮಕರಣ ಮಾಡಲು ರಾಜಸ್ಥಾನ ಸರ್ಕಾರ ಪ್ರಸ್ತಾಪಿಸಿದೆ. ಪ್ರಸ್ತಾವಿತ ಹೊಸ ಹೆಸರೇನು? ದ ಗವರ್ಮೆಂಟ್ ಆಫ್ ರಾಜಸ್ಥಾನ್ ಹ್ಯಾಸ್ ಪ್ರಪೋಸ್ಡ್ renaming Mount Abu, the state's only hill station located in Aravali ranges. What is the proposed new name? So Aravali ranges ನಲ್ಲಿ ಒಂದು ಹಿಲ್ ಸ್ಟೇಷನ್ ಇರುತ್ತೆ. ಹಿಲ್ ಸ್ಟೇಷನ್ ಅಂದರೆ ಅಲ್ಲಿ ಜನ ಇರಬಹುದಾಗಿರ್ತಕ್ಕಂಥ ಒಂದು ಪರ್ವತ ಅಥವಾ ಬೆಟ್ಟ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ರೀತಿಯ ಏಕೈಕ ಹಿಲ್ ಸ್ಟೇಷನನ್ನು ನಾವು ಮೌಂಟ್ ಅಬು ಅಂತ ಹೇಳ್ತೇವೆ. ಈ ಮೌಂಟ್ ಅಬುವನ್ನು ಈಗ ರಾಜಸ್ಥಾನ ರಾಜ್ಯ ಸರ್ಕಾರ ಮರುನಾಮಕರಣ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹಾಗಿದ್ರೆ ವಾಟ್ ಇಸ್ ದ ಪ್ರಪೋಸ್ಡ್ ನೇಮ್ ಅಥವಾ ಯಾವ ಹೆಸರಾಗಿ ಬದಲಾಯಿಸ್ತಕ್ಕಂಥದ್ದು ಇವರ ಉದ್ದೇಶ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದಕ್ಕೆ ಅಬು ರಾಜ್ ಅಂತ ನಾಮಕರಣ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಇನ್ಫ್ಯಾಕ್ಟ್ 3 ಬದಲಾವಣೆಗಳನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಸೊ ಮೊದಲನೇದು ಮೌಂಟ್ ಅಬುವನ್ನು ಮೌಂಟ್ ಅಬು ರಾಜ್ ಅಂತ ಮರುನಾಮಕರಣ ಮಾಡಲಾಗುತ್ತೆ. ಕಮಾನನ್ನು ಕಮ್ವಾನ್ ಅಂತ ನಾಮಕರಣ ಮಾಡಲಾಗುತ್ತೆ. ಜಹಾಜ್ಪುರನ್ನು ಯಜ್ಞಾಪುರ್ ಅಂತ ಮರುನಾಮಕರಣ ಮಾಡ್ತಕ್ಕಂಥ ನಿರ್ಧಾರವನ್ನು ರಾಜಸ್ಥಾನ ಸರ್ಕಾರ ಈಗ ತೆಗೆದುಕೊಂಡಿರುತ್ತೆ. ಸೊ ನಾನೇನು ಡಿಸ್ಕಸ್ ಮಾಡ್ತಾ ಇದ್ದೀನಿ, ಆ ಮೌಂಟ್ ಅಬು ಅಂತಕ್ಕಂಥದ್ದು ಈ ಒಂದು ಭಾಗದಲ್ಲಿ ಇಲ್ಲಿ ನಾವು ಅರಾವಳಿ ರೇಂಜಸ್ಸನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅರಾವಳಿ ರೇಂಜಸ್ನ ಒಂದು ಮೌಂಟೇನ್ ಪೀಕನ್ನು ನಾವು ಮೌಂಟ್ ಅಬು ಅಂತ ಹೇಳ್ತೇವೆ. ಸೊ ಇದರ ಹೆಸರನ್ನು ಬದಲಾವಣೆ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಸೊ ಇದು ರಾಜಸ್ಥಾನದ ಮ್ಯಾಪ್ ಆಗಿರುತ್ತೆ. ಸೊ ರಾಜಸ್ಥಾನಕ್ಕೆ ನಾವು ಪಾಕಿಸ್ತಾನ ಬಾರ್ಡರನ್ನು ಶೇರ್ ಮಾಡ್ಕೊಳ್ತಕ್ಕಂಥ ಕಂಟ್ರಿ ಆಗಿರುತ್ತೆ. ಸೊ ಅದರ ಜೊತೆಗೆ ಹರಿಯಾಣ ಜೊತೆಗೆ ಬಾರ್ಡರ್ ಶೇರ್ ಮಾಡ್ಕೊಳ್ಳುತ್ತೆ ಉತ್ತರ ಪ್ರದೇಶ, ದೆನ್ ಮಧ್ಯಪ್ರದೇಶ, ಅದಾದಮೇಲೆ ಗುಜರಾತ್ನೊಂದಿಗೆ ತನ್ನ ಬಾರ್ಡರನ್ನು ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ರಾಜ್ಯವಾಗಿ ನಾವು ರಾಜಸ್ಥಾನವನ್ನು ನೋಡ್ಬೋದಾಗಿರುತ್ತೆ. ಸೊ ಈಗ ಅಲ್ಲಿರ್ತಕ್ಕಂಥ ಒಂದು ಹಿಸ್ಟಾರಿಕ್ ಸಿಟಿ ಆಫ್ ರಾಜಸ್ಥಾನ್ ಏನಿದೆ, ಸೊ ಇದು ಮೌಂಟ್ ಅಬುವನ್ನು ಅಬು ರಾಜ್ ಅಂತ ನಾಮಕರಣ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುತ್ತೆ. ಸೊ ದಿಸ್ ಈಸ್ ರಾಜಸ್ಥಾನ್ಸ್ ಓನ್ಲಿ ಹಿಲ್ ಸ್ಟೇಷನ್. ರಾಜಸ್ಥಾನದ ಏಕೈಕ ಗಿರಿಧಾಮ ಇದಾಗಿರುತ್ತೆ. ಇದನ್ನು ಈಗ ಅಬು ರಾಜ್ ಅಂತ ಮರುನಾಮಕರಣ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಸೊ ಇಟ್ಸ್ ಅ ಪಾಪ್ಯುಲರ್ ಟೂರಿಸ್ಟ್ ಆ್ಯಂಡ್ ಪಿಲ್ಗ್ರಿಮೇಜ್. ಸೊ ಜನಪ್ರಿಯ ಪ್ರವಾಸಿ ಮತ್ತು ಯಾತ್ರಾ ತಾಣ ಇದಾಗಿರುತ್ತೆ. ಬಿಕಾಸ್ ಇರ್ತಕ್ಕಂಥ ಏಕೈಕ ಗಿರಿಧಾಮವಾಗಿರೋದ್ರಿಂದ ತುಂಬಾ ಪಾಪ್ಯುಲರ್ ಆಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಮೌಂಟ್ ಕನ್ಸಿಡರ್ಡ್ ಅ ಕೊಲೋನಿಯಲ್ ಎರಾ ಇಂಗ್ಲಿಷ್ ಎಡಿಷನ್ ಅಂತ ಹೇಳ್ತೀವಿ. ಅಂದರೆ ಆ ಮೌಂಟ್ ಅಂತಕ್ಕಂಥ ಒಂದು ಪದ ಏನಿದೆ ಅದು ಬ್ರಿಟಿಷರ ಕಾಲದಲ್ಲಿ ಬಳಕೆ ಮಾಡುತ್ತಿದ್ದಂತಹ ಒಂದು ಪದವಾಗಿರೋದ್ರಿಂದ ಅದನ್ನು ಬದಲಾವಣೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಅಬು ರಾಜ್ ಲಿಂಕ್ ಟು ಓಲ್ಡರ್ ಕಲ್ಚರ್ ಹೆರಿಟೇಜ್ ಐಡೆಂಟಿಟಿ. ಅಬು ರಾಜ್ ಅಂತಕ್ಕಂಥ ಒಂದು ಹೊಸ ನಾಮಕರಣ ಏನಿದೆ ಇದು ಹಳೆಯ ಸಂಸ್ಕೃತಿ ಮತ್ತು ಪರಂಪರೆಯ ಗುರುತಿನ ಸಂಕೇತವಾಗಿ ಇದನ್ನು ಅಬು ರಾಜ್ ಎಂದು ಮರುನಾಮಕರಣ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಇನ್ನು ಕಮಾನನ್ನು ಕಮ್ವಾನ್ ಅಂತ ಮರುನಾಮಕರಣ ಮಾಡಲಾಗ್ತಾ ಇದೆ. ಸೊ ದಿಸ್ ಈಸ್ ಲೊಕೇಟೆಡ್ ಇನ್ ಭರತ್ಪುರ್ ಡಿಸ್ಟ್ರಿಕ್ಟ್. ಸೊ ಇದು ಭರತ್ಪುರ ಜಿಲ್ಲೆಯಲ್ಲಿರುತ್ತೆ. ನೇಮ್ ಚೇಂಜ್ ರಿಫ್ಲೆಕ್ಟ್ಸ್ ಮೈಥೊಲಾಜಿಕಲ್ ಆ್ಯಂಡ್ ಏನ್ಷಿಯಂಟ್ ರೆಫರೆನ್ಸ್. ಈ ಒಂದು ಹೆಸರಿನ ಬದಲಾವಣೆ ಏನಿದೆ ಇದು ಪೌರಾಣಿಕ ಮತ್ತು ಪ್ರಾಚೀನ ಉಲ್ಲೇಖಗಳನ್ನು ಪ್ರತಿಬಿಂಬಿಸ್ತಕ್ಕಂಥ ಒಂದು ಹೊಸ ನಾಮಕರಣವನ್ನು ಮಾಡಲಾಗ್ತಾ ಇದೆ. ಅಸೋಸಿಯೇಟೆಡ್ ವಿತ್ ಲಾರ್ಡ್ ಕೃಷ್ಣ ಟ್ರೆಡಿಷನ್ಸ್ ಇನ್ ಬ್ರಜ್ ರೀಜನ್. ಅಂದರೆ ರಾಜಸ್ಥಾನ್ನ ಒಂದು ಬ್ರಜ್ ಪ್ರದೇಶದಲ್ಲಿ ಭಗವಾನ್ ಕೃಷ್ಣನ ಸಂಪ್ರದಾಯಗಳೊಂದಿಗೆ ಸಂಬಂಧ ಹೊಂದಿರತಕ್ಕಂಥ ಒಂದು ಹೆಸರು. ಅದನ್ನು ನಾವು ಕಮ್ವಾನ್ ಅಂತ ಹೇಳ್ತೇವೆ. ಸೊ ಈ ಒಂದು ಮರುನಾಮಕರಣ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಇನ್ನು ಮೂರನೇದನ್ನು ಜಹಾಜ್ಪುರನ್ನು ಯಜ್ಞಾಪುರ್ ಅಂತ ಮರುನಾಮಕರಣ ಮಾಡಲಾಗ್ತಾ ಇದೆ. ಸೊ ದಿಸ್ ಈಸ್ ಲೊಕೇಟೆಡ್ ಇನ್ ಬಿಲ್ವಾರ ಡಿಸ್ಟ್ರಿಕ್ಟ್. ಸೊ ಬಿಲ್ವಾರ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಯಜ್ಞ ಅಂದರೆ ವೇದಿಕ್ ರಿಚುವಲ್ ಟ್ರೆಡಿಷನ್ಸ್. ಯಜ್ಞ ಅಂದರೆ ವೈದಿಕ ಆಚರಣೆಯ ಸಂಪ್ರದಾಯಗಳನ್ನು ಸೂಚಿಸ್ತಕ್ಕಂಥ ಒಂದು ಪದವನ್ನು ಇಲ್ಲಿ ಬಳಕೆ ಮಾಡಲಾಗಿರುತ್ತೆ. ನ್ಯೂ ನೇಮ್ ರಿಫ್ಲೆಕ್ಟ್ಸ್ ರಿಲಿಜಿಯಸ್ ಕಲ್ಚರಲ್ ರೂಟ್ಸ್. ಈ ಒಂದು ಹೊಸ ಹೆಸರೇನಿದೆ ಧಾರ್ಮಿಕ ಸಾಂಸ್ಕೃತಿಕ ಬೇರುಗಳನ್ನು ಬಿಂಬಿಸ್ತಕ್ಕಂಥ ಒಂದು ಹೊಸ ನಾಮಕರಣವನ್ನು ಮಾಡಲಾಗಿದೆ. ಹಾಗಿದ್ರೆ ಮೌಂಟ್ ಅಬು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದು ಓನ್ಲಿ ಹಿಲ್ ಸ್ಟೇಷನ್ ಆಫ್ ರಾಜಸ್ಥಾನ. ಇದು ಆಲ್ರೆಡಿ ನಮಗೆ ಗೊತ್ತಾಗಿದೆ. ಸೊ ಇದಿರ್ತಕ್ಕಂಥದ್ದು ಅರಾವಳಿ ರೇಂಜಸ್ನಲ್ಲಿ. ದಿಸ್ ಆಲ್ಸೋ ವಿ ಹವ್ ಆಲ್ರೆಡಿ
ಸ್ಟಡಿಡ್ ಅಂಡ್ ರಾಜಸ್ಥಾನ್ ಗುಜರಾತ್ ಬಾರ್ಡರ್ ನಲ್ಲಿ ಇರುತ್ತೆ. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ರಾಜಸ್ಥಾನ ಮತ್ತು ಗುಜರಾತ್ನ ಗಡಿ ಪ್ರದೇಶದಲ್ಲಿ ಒಂದು ಮೌಂಟೇನ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಸೊ 1220 ಮೀಟರ್ಸ್ ಅಬೋವ್ ಸಿ ಲೆವೆಲ್, ಸಮುದ್ರ ಮಟ್ಟದಿಂದ 1220 ಮೀಟರ್ಗಳಷ್ಟು ಎತ್ತರದಲ್ಲಿ ಈ ಒಂದು ಬೆಟ್ಟವನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಕೂಲ್ ಕ್ಲೈಮೇಟ್ ಕಂಪೇರ್ಡ್ ಟು ರೆಸ್ಟ್ ಆಫ್ ರಾಜಸ್ಥಾನ್. ಸೊ ನಮಗೊತ್ತು ರಾಜಸ್ಥಾನ ಥಾರ್ ಡೆಸರ್ಟ್ ಇರುವ ಒಂದು ರಾಜ್ಯವಾಗಿರುತ್ತೆ. ಸೊ ಅದರಿಂದ ಹೆಚ್ಚು ತಾಪಮಾನದಿಂದ ಕೂಡಿರ್ತಕ್ಕಂಥ ಒಂದು ಸ್ಟೇಟ್ ಆಗಿರುತ್ತೆ. ಬಟ್ ಈ ಒಂದು ಮೌಂಟ್ ಅಬು ಅಂತಕ್ಕಂಥದ್ದು ಅತ್ಯಂತ ಕಂಪ್ಯಾರಿಟಿವ್ಲಿ ಅಂದರೆ ಹೋಲಿಕೆ ಮಾಡಿದಾಗ ಕಡಿಮೆ ತಾಪಮಾನವನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಅದರಿಂದ ಸಮ್ಮರ್ ಅಥವಾ ಬೇಸಿಗೆಯಲ್ಲಿ ಇದು ಅತಿ ಹೆಚ್ಚು ಭೇಟಿ ನೀಡತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದರ ಹಿಸ್ಟರಿಯನ್ನು ನಾವು ನೋಡೋದಾದರೆ ಇದಕ್ಕೆ ಏನ್ಷಿಯಂಟ್ ನೇಮ್ ಅಂದರೆ ಪುರಾತನ ಕಾಲದಲ್ಲಿ ಅಥವಾ ಪ್ರಾಚೀನ ಕಾಲದಲ್ಲಿ ಇದಕ್ಕೆ ಬೇರೆ ಹೆಸರಿತ್ತು. ಇದನ್ನು ಅರ್ಬುಡಾ ಅಂತ ಮುಂಚೆ ಕರೆಯಲಾಗ್ತಾ ಇತ್ತು. ಸೊ ಮೆನ್ಷನ್ಡ್ ಇನ್ ಪುರಾಣಿಕ್ ಟೆಕ್ಸ್ಟ್ ಅಂದರೆ ಪುರಾಣ ಅಥವಾ ಪೌರಾಣಿಕ ಗ್ರಂಥಗಳಲ್ಲಿ ಈ ಒಂದು ಮೌಂಟ್ ಅಬು ಏನಿದೆ ಅದನ್ನು ಅರ್ಬುಡಾ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ಇಂಪಾರ್ಟೆಂಟ್ ಸೆಂಟರ್ ಡ್ಯೂರಿಂಗ್ ರಜಪೂತ್ ರೂಲ್. ಸೊ ರಜಪೂತರ ಆಳ್ವಿಕೆಯ ಸಮಯದಲ್ಲಿ ಪ್ರಮುಖ ಕೇಂದ್ರವಾಗಿ ಈ ಒಂದು ಪ್ರದೇಶವನ್ನು ನಾವು ಮೆನ್ಷನ್ ಮಾಡಬಹುದಾಗಿರುತ್ತೆ. ಲೇಟರ್ ಡೆವಲಪ್ಡ್ ಆಸ್ ಬ್ರಿಟಿಷ್ ಎರಾ ಹಿಲ್ ಸ್ಟೇಷನ್. ಸೊ ಅದಾದ ನಂತರ ಬ್ರಿಟಿಷರ ಕಾಲದಲ್ಲಿ ಒಂದು ಗಿರಿಧಾಮವನ್ನಾಗಿ ಇದನ್ನ ಅಭಿವೃದ್ಧಿಪಡಿಸಲಾಗುತ್ತೆ. ಸೊ ಇದು ಸರ್ವ್ಡ್ ಆಸ್ ಹೆಡ್ ಕ್ವಾರ್ಟರ್ಸ್ ಫಾರ್ ರಜಪೂತಾನ ಏಜೆನ್ಸಿ ಡ್ಯೂರಿಂಗ್ ಕಲೋನಿಯಲ್ ಪೀರಿಯಡ್. ಅಂದರೆ ವಸಾಹತುಶಾಹಿ ಅವರ ಅವಧಿಯಲ್ಲಿ ರಜಪೂತಾನ ಏಜೆನ್ಸಿಯ ಬೇಸಿಗೆಯ ಪ್ರಧಾನ ಕಚೇರಿಯಾಗಿ ಈ ಒಂದು ಹಿಲ್ ಸ್ಟೇಷನ್ ಅನ್ನ ಬಳಕೆ ಮಾಡಲಾಗಿರುತ್ತೆ. ಇನ್ನು ಇದರ ರಿಲಿಜಿಯಸ್ ಮತ್ತೆ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಏನು, ಧಾರ್ಮಿಕ ಮತ್ತೆ ಆಧ್ಯಾತ್ಮಿಕ ಮಹತ್ವ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ ದಿಲ್ವಾರಾ ಜೈನ್ ಟೆಂಪಲ್ಸ್ಗಳು ಇದಕ್ಕೆ ಹತ್ತಿರವಾಗಿರುತ್ತೆ. ಸೊ ಈ ಒಂದು ಟೆಂಪಲ್ ಅನ್ನ ನಾವು ದಿಲ್ವಾರಾ ಟೆಂಪಲ್ಸ್ ಅಂತ ಹೇಳ್ತೇವೆ. ಸೊ ಈ ಒಂದು ದಿಲ್ವಾರಾ ಟೆಂಪಲ್ಸ್ ಏನಿದ್ದಾವೆ ಬಿಲ್ಟ್ ಬಿಟ್ವೀನ್ 11th and 13th ಸೆಂಚುರೀಸ್, 11ರಿಂದ 13ನೇ ಶತಮಾನಗಳ ನಡುವೆ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ದಿಲ್ವಾರಾ ದೇವಾಲಯಗಳನ್ನ ಇಲ್ಲಿ ಕಾಣಬಹುದಾಗಿರುತ್ತೆ. ಅಂಡ್ ಇಂಟ್ರಿಕೇಟ್ ಮಾರ್ಬಲ್ ಕಾರ್ವಿಂಗ್ಸ್ ಅಂದರೆ ಈ ಒಂದು ದೇವಸ್ಥಾನದಲ್ಲಿ ಸಂಕೀರ್ಣವಾದ ಅಮೃತ ಶಿಲೆಯ ಕೆತ್ತನೆಗಳನ್ನು ಹೊಂದಿರತಕ್ಕಂಥ ಒಂದು ದೇವಾಲಯವಾಗಿರುತ್ತೆ. ಮೇಜರ್ ಜೈನ್ ಪಿಲ್ಗ್ರಿಮೇಜ್ ಸೈಟ್ ಆಗಿರುತ್ತೆ. ಅಂದರೆ ಜೈನರಿಗೆ ಸಂಬಂಧಪಟ್ಟಂತೆ ಪ್ರಮುಖ ಯಾತ್ರಾ ಸ್ಥಳವಾಗಿ ನಾವು ಈ ಒಂದು ದೇವಸ್ಥಾನವನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಅದರ ಜೊತೆಗೆ ಸೊ ನಾವು ಗುರು ಶಿಖರವನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ಹೈಯೆಸ್ಟ್ ಪೀಕ್ ಇನ್ ರಾಜಸ್ಥಾನದ ಅತಿ ಎತ್ತರದ ಶಿಖರ ಇದಾಗಿರುತ್ತೆ. ಡೆಡಿಕೇಟೆಡ್ ಟು ದತ್ತಾತ್ರೇಯ. ಸೊ ಈ ಒಂದು ಟೆಂಪಲ್ ಅನ್ನ ದತ್ತಾತ್ರೇಯನಿಗೆ ಸಮರ್ಪಿತವಾಗಿರ್ತಕ್ಕಂಥ ದೇವಾಲಯ ಕೂಡ ಇಲ್ಲಿರುತ್ತೆ. ಅಂಡ್ ಪ್ಯಾನರಾಮಿಕ್ ವ್ಯೂಸ್ ಆಫ್ ಅರಾವಳೀಸ್ ಅಂದರೆ ಈ ಒಂದು ಗುರು ಶಿಖರವನ್ನು ನಾವು ಹತ್ತಿದರೆ ಅರಾವಳಿ ಹಿಲ್ಸ್ ಅನ್ನ 360 ಡಿಗ್ರಿ ಆಂಗಲ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದನ್ನೇ ನಾವು ವಿಹಂಗಮ ನೋಟ ಅಥವಾ ಪ್ಯಾನರಾಮಿಕ್ ವ್ಯೂ ಆಫ್ ಅರಾವಳಿ ಹಿಲ್ಸ್ ಅನ್ನು ನಾವು ಗುರು ಶಿಖರ್ನಿಂದ ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಇನ್ನು ಅಲ್ಚಾರ್ಗರ್ ಪೋರ್ಟ್ ಅಂತ ಇರುತ್ತೆ. ಅಚಾಲ್ಗಢ ಪೋರ್ಟ್ ಅಥವಾ ಕೋಟೆ ಅಂತ ಇರುತ್ತೆ. ಸೊ ಇದು ಬಿಲ್ಟ್ ಬೈ ರಾಣಾ ಕುಂಬಾರ್. ಸೊ ರಾಣಾ ಕುಂಬಾರ್ ಅವರು ನಿರ್ಮಿಸಿರ್ತಕ್ಕಂಥದ್ದು. ಹೌಸಸ್ ಅಚಲೇಶ್ವರ ಮಹದೇಶ್ವರ ಟೆಂಪಲ್. ಸೊ ಈ ಒಂದು ಕೋಟೆಯಲ್ಲಿ ಅಚಲೇಶ್ವರ ಮಹಾದೇವ ದೇವಾಲಯವನ್ನು ಹೊಂದಿರತಕ್ಕಂಥ ಒಂದು ಕೋಟೆ ಕೂಡ ಸೊ ಇದಕ್ಕೆ ಅತ್ಯಂತ ಹತ್ತಿರವಾಗಿರುತ್ತೆ. ಇನ್ನು ಟೂರಿಸ್ಟ್ ಅಟ್ರಾಕ್ಷನ್ಸ್ಗಳಲ್ಲಿ ನಾವು ನಕ್ಕಿ ಲೇಕನ್ನು ನಾವು ನೋಡ್ಬೋದಾಗಿರುತ್ತೆ. ಇದನ್ನು ನಕ್ಕಿ ಸರೋವರ ಅಂತ ಹೇಳ್ತೇವೆ. ಸೊ ಇದು ಮ್ಯಾನ್ ಮೇಡ್ ಲೇಕ್ ಆಗಿರುತ್ತೆ, ಮಾನವ ನಿರ್ಮಿತ ಸರೋವರವಾಗಿರುತ್ತೆ. ನಕ್ಕಿ ಈ ಹೆಸರು ಬರಲಿಕ್ಕೆ ಒಂದು ಕಾರಣ ಇದೆ. ಹಿಂದಿಯಲ್ಲಿ ನಾಕ್ ಅಂತ ಕರೀತಾರೆ. ನಾಕ್ ಅಂದರೆ ಉಗುರು, ಉಗುರಿನಲ್ಲಿ ಅಗಿಯುವ ಮುಖಾಂತರ ಈ ಒಂದು ಲೇಕ್ ಅನ್ನ ಮಾಡಿದ್ದಾರೆ ಅಂತಕ್ಕಂಥ ಒಂದು ಪ್ರತೀತಿ ಇದಕ್ಕಿರುತ್ತೆ. ಸೊ ಅದಕ್ಕೆ ಇದಕ್ಕೆ ನಕ್ಕಿ ಲೇಕ್ ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದು ಕೂಡ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಭಾರತದಲ್ಲಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಲಸಿಕೆ ಕಾರ್ಯಕ್ರಮವನ್ನು ಪರಿಚಯಿಸುವ ಪ್ರಾಥಮಿಕ ಉದ್ದೇಶ ಮಹಿಳೆಯರ ಮೇಲೆ ಪರಿಣಾಮ ಬೀರುವ ಯಾವ ಪ್ರಮುಖ ರೋಗವನ್ನು ತಡೆಗಟ್ಟುವುದು. ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಇಂಟ್ರಡ್ಯೂಸಿಂಗ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಇನ್ ಇಂಡಿಯಾ ಇಸ್ ಟು ಪ್ರಿವೆಂಟ್ ವಿಚ್ ಮೇಜರ್ ಡಿಸೀಸ್ ಅಫೆಕ್ಟಿಂಗ್ ವಿಮೆನ್. ಸೊ ನಮ್ಮ ಭಾರತ ದೇಶದಲ್ಲಿ HPV ವ್ಯಾಕ್ಸಿನ್ ಅನ್ನ ಇಂಟ್ರಡ್ಯೂಸ್ ಮಾಡಿರ್ತಾರೆ. ಅದನ್ನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಲಾಂಚ್ ಮಾಡ್ತಾ ಇದೆ. ಸೊ ಈ ಒಂದು HPV ವ್ಯಾಕ್ಸಿನ್ ಅಂತಕ್ಕಂಥದ್ದು ಮಹಿಳೆಯರಲ್ಲಿ ಉಂಟಾಗ್ತಕ್ಕಂಥ ಯಾವ ರೋಗವನ್ನ ತಡೆಗಟ್ಟಲಿಕ್ಕೆ ನೀಡಲಾಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸರ್ವೈಕಲ್ ಕ್ಯಾನ್ಸರ್ ಅಥವಾ ಇದನ್ನು ನಾವು ಗರ್ಭಕಂಠದ ಕ್ಯಾನ್ಸರ್ ಅಂತ ಹೇಳ್ತೇವೆ. ಸೊ ಮಹಿಳೆಯರಲ್ಲಿ ಆಗ್ತಕ್ಕಂಥ ಗರ್ಭಕಂಠದ ಕ್ಯಾನ್ಸರ್ ಅನ್ನ ಪ್ರಿವೆಂಟ್ ಮಾಡುವ ಉದ್ದೇಶದಿಂದ
ವತಿಯಿಂದ ನೇಷನ್ ವೈಡ್ HPV ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಅನ್ನ ಅಂದರೆ ರಾಷ್ಟ್ರಾದ್ಯಂತ ಈ ಒಂದು ಲಸಿಕಾ ಕಾರ್ಯಕ್ರಮವನ್ನು ಈಗ ಲಾಂಚ್ ಮಾಡಲಾಗಿರುತ್ತೆ. ಸೊ ಈ ಒಂದು ಕಾಯಿಲೆ ಏನಿದೆ ಇದು ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಅನ್ನ ತಡೆಗಟ್ಟತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಕ್ಯಾನ್ಸರ್ ಉಂಟಾಗ್ತಕ್ಕಂಥದ್ದು ಒಂದು ವೈರಸ್ನಿಂದ. ಆ ವೈರಸ್ ಅನ್ನು ನಾವು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಥವಾ ಇನ್ ಶಾರ್ಟ್ ಇದನ್ನು ನಾವು HPV ಅಂತ ಕರೀತಕ್ಕಂಥದ್ದು. ಸೊ ಒನ್ ಆಫ್ ದಿ ಲೀಡಿಂಗ್ ಕ್ಯಾನ್ಸರ್ಸ್ ಅಫೆಕ್ಟಿಂಗ್ ವಿಮೆನ್. ಸೊ ನಮ್ಮ ಭಾರತ ದೇಶದಲ್ಲಿ ಸ್ತನ ಕ್ಯಾನ್ಸರ್ನ ನಂತರ ಎರಡನೇ ಅತ್ಯಧಿಕ ಮಹಿಳೆಯರಲ್ಲಿ ಕ್ಯಾನ್ಸರ್ ಆಗಿ ಈ ಒಂದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಅನ್ನು ನಾವು ವರದಿಗಳಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ವ್ಯಾಕ್ಸಿನೇಷನ್ ಏನಿರುತ್ತೆ ಇದು ಲಾಂಗ್ ಟರ್ಮ್ ರಿಸ್ಕ್ ಆಫ್ ಕ್ಯಾನ್ಸರ್ ಏನಿರುತ್ತೆ ಅಂದರೆ ದೀರ್ಘಾವಧಿಯಲ್ಲಿ ಈ ಒಂದು ಕ್ಯಾನ್ಸರ್ ರಿಸ್ಕ್ ಅನ್ನು ತಡೆಗಟ್ಟುವ ಉದ್ದೇಶದಿಂದ ಈ ಒಂದು ವ್ಯಾಕ್ಸಿನ್ ಅನ್ನು ಇಂಟ್ರೊಡ್ಯೂಸ್ ಮಾಡಲಾಗಿರುತ್ತೆ. ಹಾಗಿದ್ರೆ ಈ ವ್ಯಾಕ್ಸಿನ್ ಅನ್ನು ಯಾರು ತೆಗೆದುಕೊಳ್ಳಬಹುದು? ಗರ್ಲ್ಸ್ ಏಜ್ಡ್ 14 ಇಯರ್ಸ್ 14 ವರ್ಷದ ಬಾಲಕಿಯರಿಗೆ ಈ ಒಂದು ವ್ಯಾಕ್ಸಿನ್ ಅನ್ನು ನೀಡಲಾಗುತ್ತೆ. ಸ್ಕೂಲ್ ಬೇಸ್ಡ್ ವ್ಯಾಕ್ಸಿನೇಷನ್ ಡ್ರೈವ್ಸ್ ಅಂದರೆ ಶಾಲಾ ಮಟ್ಟದಲ್ಲಿ ಈ ಒಂದು ಲಸಿಕೆ ನೀಡ್ತಕ್ಕಂಥ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಈಗ ಲಾಂಚ್ ಮಾಡಲಿರುತ್ತೆ. ಔಟ್ರೀಚ್ ಟು ಔಟ್ ಆಫ್ ಸ್ಕೂಲ್ ಅಡೋಲಸೆಂಟ್ಸ್ ಅಂದರೆ ಶಾಲೆಯನ್ನು ಬಿಟ್ಟಿರ್ತಕ್ಕಂಥ ಮಕ್ಕಳಿಗೂ ಕೂಡ ಈ ಒಂದು ವ್ಯಾಕ್ಸಿನ್ ಅನ್ನು ನೀಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಕಾಯಿಲೆಗೆ ಸಂಬಂಧಪಟ್ಟಂತೆ ರೀಸನ್ ಯಾಕೆ ಈ ಒಂದು ವ್ಯಾಕ್ಸಿನ್ ಅನ್ನು ಕೊಡ್ತಾ ಇದ್ದಾರೆ ಅಂತ ನಾವಿಲ್ಲಿ ನೋಡೋದಾದ್ರೆ, ವ್ಯಾಕ್ಸಿನ್ ಮೋಸ್ಟ್ ಎಫೆಕ್ಟಿವ್ ಬಿಫೋರ್ ಎಕ್ಸ್ಪೋಜರ್ ಟು ವೈರಸ್ ಅಂದರೆ ಆ ವೈರಸ್ ಬರುವುದಕ್ಕಿಂತ ಮುಂಚೆ ಈ ಒಂದು ವ್ಯಾಕ್ಸಿನ್ ಅನ್ನು ತೆಗೆದುಕೊಂಡರೆ ಅತ್ಯಂತ ಹೆಚ್ಚಿನ ಪರಿಣಾಮಕಾರಿಯಾಗಿ ಇದು ಕೆಲಸ ಮಾಡುತ್ತೆ. ಸ್ಟ್ರಾಂಗ್ ಇಮ್ಯೂನ್ ರೆಸ್ಪಾನ್ಸ್ ಅಟ್ ಯಂಗರ್ ಏಜ್ ಅಂದರೆ ಎಳೆಯ ವಯಸ್ಸಿನಲ್ಲಿ ಅಥವಾ ಚಿಕ್ಕ ವಯಸ್ಸಿನಲ್ಲಿ ಒಂದು ವ್ಯಾಕ್ಸಿನ್ ಅನ್ನು ನೀಡಿದಾಗ ಹೆಚ್ಚಿನ ರೋಗ ನಿರೋಧಕ ಶಕ್ತಿ ಬರುತ್ತೆ. ಇದರಲ್ಲಿ ಆಶ್ಚರ್ಯ ಏನಿಲ್ಲ. ಬಹುತೇಕ ಎಲ್ಲ ವ್ಯಾಕ್ಸಿನ್ಗಳು ಎಳೆಯ ವಯಸ್ಸಿನಲ್ಲಿ ನೀಡ್ತಕ್ಕಂಥದ್ದು ಸೊ ದಟ್ ಅವರು ಬೆಳೀತಾ ಬೆಳೀತಾ ಅವರ ಇಮ್ಯುನಿಟಿ ಕೂಡ ಸ್ಟ್ರಾಂಗ್ ಆಗ್ತಕ್ಕಂಥದ್ದು ಇದರ ಉದ್ದೇಶವಾಗಿ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ಸರ್ವೈಕಲ್ ಕ್ಯಾನ್ಸರ್? ಗರ್ಭಕಂಠದ ಕ್ಯಾನ್ಸರ್ ಅಂದರೆ ಏನು? ಗರ್ಭಕಂಠ ಅಂದರೆ ಯು ಕ್ಯಾನ್ ಸಿ ಇಲ್ಲಿ ನಾವು ಯೂಟ್ರಸ್ ಅಂದರೆ ಮಹಿಳೆಯರ ಗರ್ಭಕೋಶವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನಾವು ವಜೈನಾ ಅಥವಾ ಯೋನಿಯನ್ನು ನೋಡ್ಬೋದಾಗಿರುತ್ತೆ. ಗರ್ಭಕೋಶವನ್ನು ವಜೈನಾಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಟ್ಯೂಬ್ ಅನ್ನು ನಾವೇನಂತ ಕರಿತೀವಿ ಅಂದರೆ ಸರ್ವಿಕ್ಸ್ ಅಂತ ಕರಿತೇವೆ. ಸೊ ಇದು ಅತ್ಯಂತ ಸಾಫ್ಟ್ ಟಿಶ್ಯೂ ಆಗಿರುತ್ತೆ. ಈ ಒಂದು ಟಿಶ್ಯೂ ಅಲ್ಲಿ ಅಟ್ಯಾಕ್ ಆಗ್ತಕ್ಕಂಥ ಒಂದು ವೈರಸ್ ಇರುತ್ತೆ. ಅದನ್ನು ನಾವು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳ್ತೇವೆ. ಸೊ ಅದು ಈ ಗರ್ಭಕಂಠ ಅಥವಾ ಸರ್ವಿಕ್ಸ್ ಅನ್ನ ಅಟ್ಯಾಕ್ ಮಾಡುವ ಕಾರಣದಿಂದ ಇದನ್ನ ಗರ್ಭಕಂಠದ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಅಂತ ಇದಕ್ಕೆ ನಾಮಕರಣ ಮಾಡಲಾಗಿರುತ್ತೆ. ಇದು ಇಂಟಿಮೇಟ್ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಅಂದರೆ ಚರ್ಮದಿಂದ ಚರ್ಮಕ್ಕೆ ನಿಕಟ ಸಂಪರ್ಕ ಹೊಂದುವುದರಿಂದ ಈ ಒಂದು ವೈರಸ್ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗ್ತಕ್ಕಂಥದ್ದು ಇದರ ಒಂದು ಮೆಥಡ್ ಆಫ್ ಸ್ಪ್ರೆಡ್ ಆಗಿರುತ್ತೆ. ಸೊ ಇದು ಹೈ ರಿಸ್ಕ್ ಸ್ಟ್ರೇನ್ಸ್ ಅಂದರೆ ಇದರಲ್ಲೂ ಸಾಕಷ್ಟು ಬೇರೆ ಬೇರೆಯ ಸ್ಟ್ರೇನ್ಸ್ ಬರುತ್ತೆ. ಇದರಲ್ಲಿ ತುಂಬಾ ಡೇಂಜರಸ್ ಇರ್ತಕ್ಕಂಥದ್ದು ಯಾವುದು ಅಂದರೆ HPV 16 ಮತ್ತು HPV 18 ಅಂತ ಬರುತ್ತೆ. ಸೊ ಇವೆರಡೂ ಕೂಡ ಅತಿ ಹೆಚ್ಚು ಗರ್ಭಕಂಠದ ಕ್ಯಾನ್ಸರ್ಗೆ ಕಾರಣವಾಗಿರ್ತಕ್ಕಂಥ ಒಂದು ವೈರಸ್ನ ಭಾಗಗಳಾಗಿ ಅಥವಾ ವೈರಸ್ನ ವಿಧಗಳಾಗಿ ನಾವು ಇವೆರಡನ್ನ ನೋಡ್ಬೋದಾಗಿರುತ್ತೆ. ಇನ್ನು ರಿಸ್ಕ್ ಫ್ಯಾಕ್ಟರ್ಸ್ ಏನು ಅಂತ ನಾವು ನೋಡೋದಾದ್ರೆ, ಅರ್ಲಿ ಏಜ್ ಆಫ್ ಮ್ಯಾರೇಜ್ ಅಥವಾ ಸೆಕ್ಷುವಲ್ ಆಕ್ಟಿವಿಟಿ ಅಂದರೆ ಅತಿ ಎಳೆಯ ವಯಸ್ಸಿನಲ್ಲಿ ಮದುವೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಲೈಂಗಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಕ್ಕಂಥದ್ದು ಇದಕ್ಕೆ ಕಾರಣವಾಗಿರುತ್ತೆ. ಆ್ಯಂಡ್ ಮಲ್ಟಿಪಲ್ ಪ್ರೆಗ್ನೆನ್ಸೀಸ್ ಅಂದರೆ ಬಹು ಗರ್ಭಧಾರಣೆಗಳು ಆಗುವುದು ಕೂಡ ಈ ಒಂದು ಸರ್ವೈಕಲ್ ಕ್ಯಾನ್ಸರ್ಗೆ ಕಾರಣವಾಗಿ ನಾವು ನೋಡ್ಬೋದಾಗಿರುತ್ತೆ. ಅಫ್ಕೋರ್ಸ್ ವೀಕನ್ ಇಮ್ಯೂನ್ ಸಿಸ್ಟಮ್, ಯಾರಿಗೆ ದುರ್ಬಲ ರೋಗ ನಿರೋಧಕ ಶಕ್ತಿ ಇರುತ್ತೆ, ಸ್ಮೋಕಿಂಗ್ ಅಥವಾ ಧೂಮಪಾನ ಮಾಡ್ತಕ್ಕಂಥದ್ದು, ಲಾಂಗ್ ಟರ್ಮ್ ಅನ್ಟ್ರೀಟೆಡ್ HPV ಇನ್ಫೆಕ್ಷನ್ ಅಂದರೆ ಬೇರೆ ರೀತಿಯ HPV ಇನ್ಫೆಕ್ಷನ್ ಆಗಿದ್ದಾಗ ದೀರ್ಘಾವಧಿಯಲ್ಲಿ ಅದಕ್ಕೆ ಚಿಕಿತ್ಸೆ ನೀಡದಿದ್ದರೆ ಅದು ಗರ್ಭಕಂಠದ ಕ್ಯಾನ್ಸರ್ ಆಗಿ ಕೂಡ ಕನ್ವರ್ಟ್ ಆಗ್ಬೋದಾಗಿರುತ್ತೆ. ಅಂಡ್ ಲ್ಯಾಕ್ ಆಫ್ ರೆಗ್ಯುಲರ್ ಸ್ಕ್ರೀನಿಂಗ್ ಅಂದರೆ ನಿಯಮಿತವಾಗಿ ತಪಾಸಣೆ ಮಾಡಿಸಿಕೊಳ್ಳದಿರುವುದರಿಂದ ಕೂಡ ಇದು ಇದ್ರೂ ಕೂಡ ಕೆಲವೊಮ್ಮೆ ತಿಳಿಯೋದಿಲ್ಲ. ಸೊ ಅದರಿಂದ ರೆಗ್ಯುಲರ್ ಸ್ಕ್ರೀನಿಂಗ್ ಕೂಡ ತುಂಬಾ ಅವಶ್ಯಕತೆಯಾಗಿರುತ್ತೆ. ಸೊ ಇದು ಗರ್ಭಕಂಠದ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರುತ್ತೆ. ಸೊ ನ್ಯಾಷನಲ್ ಸೈನ್ಸ್ ಡೇ 2026 ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ 28ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಈ ಒಂದು ದಿನದ ವಿಶೇಷತೆ ಏನು ಅಂದರೆ, ಸೊ ಫೆಬ್ರವರಿ 28ನೇ ತಾರೀಕು ರಾಮನ್ ಪರಿಣಾಮವನ್ನು ರಾಮನ್ ಎಫೆಕ್ಟನ್ನು ಡಿಸ್ಕವರಿ ಮಾಡಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ರಾಮನ್ ಎಫೆಕ್ಟನ್ನು 28 ಫೆಬ್ರವರಿ 1928 ಡಿಸ್ಕವರಿ ಮಾಡಲಾಗಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ಒಂದು ರಾಮನ್ ಎಫೆಕ್ಟ್ ಏನಿದೆ, ದಿಸ್ ಎಕ್ಸ್ಪ್ಲೇನ್ಸ್ ಹೌ ಲೈಟ್ ಚೇಂಜಸ್ ಇಟ್ಸ್ ವೇವ್ ಲೆಂತ್
ವೆನ್ ಪಾಸಿಂಗ್ ಥ್ರೂ ಅ ಸಬ್ಸ್ಟೆನ್ಸ್, ಅಂದರೆ ಯಾವುದೇ ಒಂದು ವಸ್ತುವಿನ ಮೂಲಕ ಬೆಳಕು ಹಾದು ಹೋದಾಗ ತನ್ನ ತರಂಗಾಂತರವನ್ನು ಯಾವ ರೀತಿ ಬದಲಾವಣೆ ಮಾಡಿಕೊಳ್ಳುತ್ತದೆ ಇದನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಒಂದು ದಿನ ಇದಾಗಿರುತ್ತೆ. ಸೊ ಫೌಂಡೇಶನ್ ಆಫ್ ರಾಮನ್ ಸ್ಪೆಕ್ಟ್ರೋಸ್ಕೋಪಿ, ಈ ಒಂದು ಡಿಸ್ಕವರಿ ಏನಿರುತ್ತೆ ಇದು ರಾಮನ್ ಸ್ಪೆಕ್ಟ್ರೋಸ್ಕೋಪಿಯ ಅಡಿಪಾಯವಾಗಿ ಈ ಒಂದು ರಾಮನ್ ಎಫೆಕ್ಟ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ರಾಮನ್ ಎಫೆಕ್ಟ್ ಅನ್ನು ಕಂಡು ಹಿಡಿದ ವಿಜ್ಞಾನಿ CV ರಾಮನ್ ರವರು. ಇವರು ಸರ್ ಚಂದ್ರಶೇಖರ ವೆಂಕಟರಾಮನ್ ಅಂತಕ್ಕಂಥದ್ದು ಇವರ ಪೂರ್ಣ ಹೆಸರಾಗಿರುತ್ತೆ. 7ನೇ ನವೆಂಬರ್ 1888ರಲ್ಲಿ ತಮಿಳುನಾಡಿನ ತಿರುಚುನಾಪಳ್ಳಿಯಲ್ಲಿ ಇವರ ಜನನ ಆಗುತ್ತೆ. ಸೊ ಇವರು 21ನೇ ನವೆಂಬರ್ 1970ರಲ್ಲಿ ಇವರು ವಿಧಿವಶರಾಗ್ತಾರೆ. ಸೊ ಇವರು ವರ್ಕ್ ಮಾಡಿರ್ತಕ್ಕಂಥದ್ದು ಫಿಸಿಕ್ಸ್, ಅದರಲ್ಲೂ ಕೂಡ ಆಪ್ಟಿಕ್ಸ್ ಮತ್ತು ಲೈಟ್ ಸ್ಕ್ಯಾಟರಿಂಗ್ ಅಥವಾ ಬೆಳಕಿನ ಚೆದುರುವಿಕೆ ಅಂತ ನಾವೇನು ಹೇಳ್ತೇವೆ, ಸೊ ಆ ಒಂದು ಕ್ಷೇತ್ರದಲ್ಲಿ ತಮ್ಮ ಕೊಡುಗೆಯನ್ನು ನೀಡಲಾಗಿರುತ್ತೆ. ಫಸ್ಟ್ ಏಷ್ಯನ್ ಟು ರಿಸೀವ್ ನೊಬೆಲ್ ಇನ್ ಸೈನ್ಸ್, ಅಂದರೆ 1930ರಲ್ಲಿ ಏಷ್ಯಾದಿಂದ ಈ ವಿಜ್ಞಾನ ಕ್ಷೇತ್ರದಲ್ಲಿ ಮೊದಲ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಕೂಡ ಇವರಾಗಿರ್ತಾರೆ. ಸೊ ಇವ್ರು ಮಾಡಿರ್ತಕ್ಕಂಥ ಗ್ರೇಟೆಸ್ಟ್ ಡಿಸ್ಕವರಿ ಏನು ಅಂದರೆ ರಾಮನ್ ಎಫೆಕ್ಟ್ ಅನ್ನೋದನ್ನು ಇವರು ಕಂಡುಹಿಡಿತಾರೆ. ವೆನ್ ಲೈಟ್ ಪಾಸಸ್ ಥ್ರೂ ಅ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ ಅ ಸ್ಮಾಲ್ ಪೋರ್ಷನ್ ಆಫ್ ಲೈಟ್ ಚೇಂಜಸ್ ವೇವ್ ಲೆಂತ್, ಅಂದರೆ ಯಾವುದೇ ಒಂದು ಪಾರದರ್ಶಕ ವಸ್ತುವಿನ ಮುಖಾಂತರ ನಾವು ಬೆಳಕನ್ನು ಹಾಯಿಸಿದಾಗ ಅದರ ಒಂದು ಸಣ್ಣ ಭಾಗವು ತನ್ನ ತರಂಗಾಂತರವನ್ನು ಬದಲಾಯಿಸಿಕೊಳ್ಳುತ್ತದೆ. ಸೊ ಇದನ್ನು ಇವರು ತೋರಿಸಿಕೊಡಲಾಗುತ್ತೆ. ದಿಸ್ ಚೇಂಜ್ ರಿವೀಲ್ಸ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಆಫ್ ದಿ ಸಬ್ಸ್ಟೆನ್ಸ್, ಅಂದರೆ ಈ ಒಂದು ಬದಲಾವಣೆ ಏನಿದೆ ಆ ಬದಲಾವಣೆ ಆ ಒಂದು ವಸ್ತುವಿನ ಆಣ್ವಿಕ ಬದಲಾವಣೆಯನ್ನು ಸೂಚಿಸ್ತಕ್ಕಂಥ ಒಂದು ಸಿದ್ಧಾಂತವನ್ನು ಇವರು ಜಗತ್ತಿಗೆ ತೋರಿಸಿಕೊಡ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಜಮ್ಮು ಮತ್ತು ಕಾಶ್ಮೀರ ಮತ್ತು ಕರ್ನಾಟಕ ನಡುವಿನ ಪಂದ್ಯ ನಡೆದ KSCA ಕ್ರಿಕೆಟ್ ಕ್ರೀಡಾಂಗಣವು ಕರ್ನಾಟಕದ ಯಾವ ನಗರದಲ್ಲಿದೆ? ದ KSCA ಕ್ರಿಕೆಟ್ ಸ್ಟೇಡಿಯಂ ವೇರ್ ದ ಮ್ಯಾಚ್ ಬಿಟ್ವೀನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಆ್ಯಂಡ್ ಕರ್ನಾಟಕ ವಾಸ್ ಪ್ಲೇಡ್ ಈಸ್ ಲೊಕೇಟೆಡ್ ಇನ್ ವಿಚ್ ಸಿಟಿ ಆಫ್ ಕರ್ನಾಟಕ? ಸೊ ಈ ಒಂದು ಇದು ರಣಜಿ ಟ್ರೋಫಿ ಆಗಿರುತ್ತೆ. ಸೊ ಈ ಒಂದು ಟ್ರೋಫಿ ಫೈನಲ್ ನಡೆದಿರ್ತಕ್ಕಂಥದ್ದು KSCA ಸ್ಟೇಡಿಯಂ. ಸೊ ಇದು ನಮ್ಮ ಕರ್ನಾಟಕದಲ್ಲಿರುತ್ತೆ. ಸೊ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಈ ಒಂದು ಸ್ಟೇಡಿಯಮನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಅಪ್ಡೇಟ್ ಏನು ಅಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ್ ವಿನ್ಸ್ ರಣಜಿ ಟ್ರೋಫಿ ಇನ್ ಮೇಡ್ ಇನ್ ಫೈನಲ್ ಆಫ್ಟರ್ 67 ಇಯರ್ಸ್, ಅಂದರೆ 67 ವರ್ಷಗಳ ನಂತರ ಚೊಚ್ಚಲ ರಣಜಿ ಟ್ರೋಫಿಯನ್ನು ಜಮ್ಮು ಮತ್ತು ಕಾಶ್ಮೀರ ಗೆದ್ದುಕೊಂಡಿರ್ತಕ್ಕಂಥದ್ದು ಈ ವರ್ಷದ ಸುದ್ದಿಯಾಗಿರುತ್ತೆ. ಸೊ ಜಮ್ಮು ಮತ್ತು ಕಾಶ್ಮೀರ ಈ ಒಂದು ರಣಜಿ ಟ್ರೋಫಿಯನ್ನು ಕರ್ನಾಟಕವನ್ನು ಡಿಫೀಟ್ ಮಾಡುವ ಮುಖಾಂತರ ಹುಬ್ಬಳ್ಳಿಯಲ್ಲಿ ನಡೆದ ಫೈನಲ್ ಮ್ಯಾಚ್ನಲ್ಲಿ ತಾವು ಪಂದ್ಯವನ್ನು ಗೆದ್ದಿರ್ತಾರೆ. ಸೊ ಯಾಕಿದು ಹಿಸ್ಟಾರಿಕ್ ಆಗುತ್ತಂದರೆ ದಿಸ್ ಇಸ್ ಫಸ್ಟ್ ಎವರ್ ರಣಜಿ ಟ್ರೋಫಿ ಟೈಟಲ್ ಫಾರ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಸೊ J&Kಗೆ ಇದು ಮೊಟ್ಟ ಮೊದಲ ರಣಜಿ ಒಂದು ಟ್ರೋಫಿ ಆಗಿರುತ್ತೆ. ಮೇಡನ್ ಅಪಿಯರೆನ್ಸ್ ಇನ್ ದ ಫೈನಲ್. ಸೊ ಫೈನಲ್ನಲ್ಲಿ ಇವರು ಮೊಟ್ಟ ಮೊದಲ ಬಾರಿಗೆ ಅವರು ಫೈನಲ್ವರೆಗೂ ರೀಚ್ ಆಗಿ ಫೈನಲನ್ನು ಕೂಡ ಗೆದ್ದಿರ್ತಾರೆ. 67 ಇಯರ್ಸ್ ಸಿನ್ಸ್ ಎಂಟರಿಂಗ್, ಅಂದರೆ ಭಾರತದ ಪ್ರಮುಖ ದೇಶೀಯ ಸ್ಪರ್ಧೆಗೆ ಪ್ರವೇಶ ಮಾಡಿದ 67 ವರ್ಷಗಳ ನಂತರ ಈ ಒಂದು ಪದಕವನ್ನು ಅವರು ಗೆದ್ದಿರ್ತಾರೆ. ಸೊ ಈಗ ರಣಜಿ ಟ್ರೋಫಿ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದರೆ ದಿಸ್ ಇಸ್ ಇಂಡಿಯಾಸ್ ಪ್ರೀಮಿಯರ್ ಡೊಮೆಸ್ಟಿಕ್ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಚಾಂಪಿಯನ್ಶಿಪ್ ಆಗಿರುತ್ತೆ. ಭಾರತ ದೇಶದ ಪ್ರಮುಖ ದೇಶೀಯ ಪ್ರಥಮ ದರ್ಜೆಯ ಕ್ರಿಕೆಟ್ ಚಾಂಪಿಯನ್ಶಿಪ್ ಇದಾಗಿರುತ್ತೆ. ಇದನ್ನು ಆರ್ಗನೈಸ್ ಮಾಡ್ತಕ್ಕಂಥವ್ರು BCCI ವತಿಯಿಂದ ಈ ಒಂದು ಪಂದ್ಯಾವಳಿಯನ್ನು ಆರ್ಗನೈಸ್ ಮಾಡಲಾಗುತ್ತೆ. ಏನಕ್ಕೆ ಇದಕ್ಕೆ ಈ ಒಂದು ರಣಜಿ ಟ್ರೋಫಿ ಅಂತ ಹೆಸರಿಟ್ಟಿದ್ದಾರೆ ಅಂದರೆ ರಂಜಿತ್ ಸಿನ್ಹಾಜಿ ಅಂತ ಒಬ್ಬ ಫಾರ್ಮರ್ ಕ್ರಿಕೆಟರ್ ಇರ್ತಾರೆ, ಅಂದರೆ ಮಾಜಿ ಕ್ರಿಕೆಟ್ ಆಟಗಾರ ಇರ್ತಾರೆ. ದ ಫಾರ್ಮರ್ ಇಂಡಿಯನ್ ಪ್ರಿನ್ಸ್ ಆ್ಯಂಡ್ ಇಂಗ್ಲೆಂಡ್ ಕ್ರಿಕೆಟರ್, ಅಂದರೆ ಭಾರತದ ಮಾಜಿ ರಾಜಕುಮಾರ ಮತ್ತು ಇಂಗ್ಲೆಂಡ್ ಕ್ರಿಕೆಟ್ಗ ರಂಜಿತ್ ಸಿನ್ಹಜಿ ಅವರ ಹೆಸರನ್ನು ಈ ಒಂದು ಟ್ರೋಫಿಗೆ ಇಡಲಾಗಿರುತ್ತೆ. ಎಸ್ಟಾಬ್ಲಿಷ್ಡ್ ಇನ್ 1935 1934-35ರ ಋತುವಿನಲ್ಲಿ ಈ ಒಂದು ಟ್ರೋಫಿಯನ್ನು ಪ್ರಾರಂಭ ಮಾಡಲಾಗುತ್ತೆ. ಫಸ್ಟ್ ಈ ಒಂದು ಟ್ರೋಫಿಯನ್ನು ಗೆದ್ದಿರ್ತಕ್ಕಂಥವ್ರು ಬಾಂಬೆ. ಸೊ ಆಗಿನ ಕಾಲದ ಬಾಂಬೆ, ಇವತ್ತಿನ ಮುಂಬೈ, ಈ ಒಂದು ಪದಕವನ್ನು ಮೊಟ್ಟ ಮೊದಲ ಬಾರಿಗೆ ಜಯಿಸಲಾಗಿರುತ್ತೆ. ಓಲ್ಡೆಸ್ಟ್ ಅಂಡ್ ಮೋಸ್ಟ್ ಪ್ರೆಸ್ಟೀಜಿಯಸ್ ಡೊಮೆಸ್ಟಿಕ್ ಕ್ರಿಕೆಟ್ ಟೂರ್ನಮೆಂಟ್, ಭಾರತದ ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಅಥವಾ ಪ್ರಾಂತೀಯ ಕ್ರೀಡೆಯಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಸಾಮಾನ್ಯವಾಗಿ ಆ್ಯನ್ಯುಲಿ, ಅಂದರೆ ವಾರ್ಷಿಕವಾಗಿ ಈ ಒಂದು ಪಂದ್ಯವನ್ನು ನಡೆಸಲಾಗುತ್ತೆ. ಸೊ ಈ ಒಂದು ಟೂರ್ನಮೆಂಟ್ನ ಫಾರ್ಮೆಟ್ ಹೇಗಿರುತ್ತೆ ಅಂದರೆ ಮೊದಲು ಲೀಗ್ ಸ್ಟೇಜಸ್ ಇರುತ್ತೆ, ಅದಾದಮೇಲೆ
ನಾಕ್ಔಟ್ ಸ್ಟೇಜಸ್ ಇರುತ್ತೆ. ಲೈಕ್ ಎನಿ ಅದರ್ ಗೇಮ್ ಇಲ್ಲೂ ಕೂಡ ಲೀಗ್ ಹಂತಗಳು ಮತ್ತು ನಾಕ್ಔಟ್ ಹಂತಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ನು ಮ್ಯಾಚ್ ಫಾರ್ಮೇಟನ್ನು ನಾವು ನೋಡೋದಾದರೆ ಇದು ಫಸ್ಟ್ ಕ್ಲಾಸ್ ಕ್ರಿಕೆಟ್ ಅಥವಾ ಪ್ರಥಮ ದರ್ಜೆಯ ಕ್ರಿಕೆಟ್ ಅಂತ ಹೇಳ್ತೇವೆ. 4 ಡೇ ಮ್ಯಾಚಸ್, ಫೈನಲ್ ಸಮ್ಟೈಮ್ಸ್ 5 ಡೇ ಡಿಪೆಂಡಿಂಗ್ ಆನ್ ದಿ ಫಾರ್ಮೇಟ್ ರೂಲ್ಸ್. ಅಂದರೆ ಸಾಮಾನ್ಯವಾಗಿ 4 ದಿನಗಳ ಪಂದ್ಯಗಳನ್ನು ನಡೆಸಲಾಗುತ್ತೆ. ಫೈನಲಲ್ಲಿ ಮಾತ್ರ ಕೆಲವೊಮ್ಮೆ 5 ದಿನಗಳ ಕಾಲ ನಡೆಸ್ತಕ್ಕಂಥ ಒಂದು ಕ್ರೀಡೆಯನ್ನಾಗಿ ಇದನ್ನು ಮಾಡಲಾಗುತ್ತೆ. 2 ಇನ್ನಿಂಗ್ಸ್ ಪರ್ ಟೀಮ್, ಅಂದರೆ ಪ್ರತಿ ತಂಡಕ್ಕೆ 2 ಇನ್ನಿಂಗ್ಸ್, ಲೈಕ್ ಟೆಸ್ಟ್ ಮ್ಯಾಚ್ ಥರನೇ ಪ್ರತಿ ತಂಡಕ್ಕೆ 2 ಇನ್ನಿಂಗ್ಸನ್ನು ನೀಡಲಾಗುತ್ತೆ. ಸೊ ಇಲ್ಲಿ ಟೀಮ್ಸ್ ಮತ್ತು ಪಾರ್ಟಿಸಿಪೆಂಟ್ಸನ್ನು ನಾವು ನೋಡೋದಾದರೆ ಸ್ಟೇಟ್ ಟೀಮ್ಸ್, ಅಂದರೆ ರಾಜ್ಯವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ತಂಡಗಳು ಇಲ್ಲಿ ಭಾಗವಹಿಸ್ತವೆ. ಸಾಮಾನ್ಯವಾಗಿ ಮುಂಬೈ, ಕರ್ನಾಟಕ, ದಿಲ್ಲಿ, ತಮಿಳುನಾಡು ತಂಡಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥದ್ದು. ಸರ್ವೀಸಸ್ ಟೀಮ್, ಈವನ್ ಸೇವಾ ತಂಡಗಳು, ಸಶಸ್ತ್ರ ಪಡೆಗಳ ತಂಡಗಳು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥದ್ದು. ರೈಲ್ವೆ ಟೀಮ್ಗಳು ಅಥವಾ ರೈಲ್ವೆ ತಂಡಗಳು, ರೀಜನಲ್ ಆ್ಯಂಡ್ ಯೂನಿಯನ್ ಟೆರಿಟರಿ ಟೀಮ್ಸ್, ಅಂದರೆ ಪ್ರಾದೇಶಿಕ ಮತ್ತು ಕೇಂದ್ರಾಡಳಿತ ಪ್ರದೇಶದ ತಂಡಗಳು ಕೂಡ, ಮತ್ತು ಓವರ್ 30 ಪಾರ್ಟಿಸಿಪೇಟಿಂಗ್ ಟೀಮ್ಸ್, ಅಂದರೆ 30ಕ್ಕೂ ಹೆಚ್ಚು ತಂಡಗಳು ಈ ಒಂದು ರಣಜಿ ಟ್ರೋಫಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥದ್ದು. ಯಾಕಿದು ಮುಖ್ಯವಾಗುತ್ತಂದ್ರೆ, ಸೊ ಈ ಒಂದು ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ನೀಡ್ತಕ್ಕಂಥವರನ್ನ ನ್ಯಾಷನಲ್ ಟೀಮ್ಗೆ ಆಯ್ಕೆ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಪ್ರೈಮರಿ ಸೆಲೆಕ್ಷನ್ ಪ್ಲಾಟ್ಫಾರ್ಮ್ ಫಾರ್ ಟೆಸ್ಟ್ ಕ್ರಿಕೆಟ್. ಸೊ ಟೆಸ್ಟ್ ಪಂದ್ಯಾವಳಿಗೆ ಪ್ರಾಥಮಿಕವಾಗಿ ಆಯ್ಕೆ ಮಾಡ್ತಕ್ಕಂಥ ಒಂದು ವೇದಿಕೆ ಇದಾಗಿರುತ್ತೆ. ಪರ್ಫಾರ್ಮೆನ್ಸ್ ಹೆವಿಲಿ ಇನ್ಫ್ಲೂಯೆನ್ಸಸ್ ನ್ಯಾಷನಲ್ ಸೆಲೆಕ್ಷನ್. ಇಲ್ಲಿ ಮಾಡ್ತಕ್ಕಂಥ ಒಂದು ಪ್ರದರ್ಶನ ರಾಷ್ಟ್ರೀಯ ಆಯ್ಕೆಯ ಮೇಲೆ ಹೆಚ್ಚಿನ ಪ್ರಭಾವ ಬೀರ್ತಕ್ಕಂಥ ಒಂದು ಕ್ರೀಡೆ ಇದಾಗಿರುತ್ತೆ. ಸೊ ಅತ್ಯಂತ ಸಕ್ಸಸ್ಫುಲ್ ಆಗಿರ್ತಕ್ಕಂಥ ತಂಡ ಯಾವುದು ಅಂದರೆ ಮುಂಬೈ ಅತಿ ಹೆಚ್ಚಿನ ಪದಕಗಳನ್ನು ಗೆದ್ದಿರ್ತಕ್ಕಂಥ ಒಂದು ಟೀಮ್ ಆಗಿರುತ್ತೆ. 42 ಟೈಟಲ್ಗಳನ್ನು ಇದು ಗೆದ್ದಿರುತ್ತೆ. ತುಂಬ ರೀಸೆಂಟಾಗಿ 2023-24ರಲ್ಲಿ ತನ್ನ ಕೊನೆಯ ಮೆಡಲನ್ನು ಗೆಲ್ಲಲಾಗಿರುತ್ತೆ. ಸೊ ನಮ್ಮ ಕರ್ನಾಟಕ ಇದುವರೆಗೂ 8 ರಣಜಿ ಟ್ರೋಫಿಗಳನ್ನು ಗೆದ್ದಿರುತ್ತೆ. 6 ಬಾರಿ ರನ್ನರ್ ಅಪ್ ಆಗಿರ್ತಾರೆ, ಅಂದರೆ ಸೆಕೆಂಡ್ ಬಂದಿರ್ತಾರೆ. ಸೊ ಲಾಸ್ಟ್ ನಾವು ಗೆದ್ದಿರ್ತಕ್ಕಂಥದ್ದು 2014-15ನಲ್ಲಿ ನಾವು ರಣಜಿ ಟ್ರೋಫಿಯನ್ನು ಗೆದ್ದಿರ್ತಕ್ಕಂಥದ್ದು. ಸೊ ಇಯರ್ಸ್ ಆಫ್ ವಿನ್ನಿಂಗನ್ನು ನಾವಿಲ್ಲಿ ಕೊಟ್ಟಿರ್ತೇವೆ. ಸುಮ್ಮನೆ ನಿಮ್ಮ ರೆಫರೆನ್ಸ್ಗೆ ನೀವೊಮ್ಮೆ ಇದನ್ನು ನೋಡ್ಕೊಳ್ಬೋದಾಗಿರುತ್ತೆ. ಸೊ ವಾಯುಶಕ್ತಿ 2026 ಎಕ್ಸಸೈಸ್. ಏನಿದು ವಾಯುಶಕ್ತಿ ಅಂತ ನಾವು ನೋಡೋದಾದರೆ ಇದು ಬೈನಿಯಲ್ ಆಗಿರುತ್ತೆ. ಬೈನಿಯಲ್ ಅಂದರೆ 2 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಲೈವ್ ಫೈರ್ ಏರ್ ಪವರ್ ಎಕ್ಸಸೈಸ್ ಆಗಿರುತ್ತೆ. ಅಂದರೆ ಏರ್ ಪವರ್ ಅಥವಾ ವಾಯು ಒಂದು ಅಭ್ಯಾಸವಾಗಿ ಇದನ್ನು ನಡೆಸಲಾಗುತ್ತೆ. ಶೋ ಕೇಸಸ್ ಆಪರೇಷನಲ್ ಕೇಪಬಿಲಿಟಿ ಆ್ಯಂಡ್ ಕಾಂಬ್ಯಾಟ್ ರೆಡಿನೆಸ್, ಅಂದರೆ ನಮ್ಮ ಕಾರ್ಯಕ್ಷಮತೆ ಎಷ್ಟಿದೆ ಮತ್ತು ನಮ್ಮ ಸನ್ನದ್ಧತೆ ಅಂದರೆ ನಮ್ಮ ಪ್ರಿಪೇರ್ಡ್ನೆಸ್ ಎಷ್ಟಿದೆ ಅದನ್ನು ತೋರಿಸಿಕೊಡ್ತಕ್ಕಂಥ ಒಂದು ಅಭ್ಯಾಸ ಇದಾಗಿರುತ್ತೆ. ಡೆಮಾನ್ಸ್ಟ್ರೇಟ್ಸ್ ಪ್ರಿಸಿಷನ್ ಸ್ಟ್ರೈಕ್ ಎಬಿಲಿಟಿ, ಅಂದರೆ ನಿಖರವಾಗಿ ಆ ಟಾರ್ಗೆಟ್ಸನ್ನು ಹಿಟ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ತೋರಿಸಿಕೊಳ್ತಕ್ಕಂಥ ಒಂದು ಅಭ್ಯಾಸವಾಗಿ ಇದನ್ನು ಕಂಡಕ್ಟ್ ಮಾಡಲಾಗುತ್ತೆ. ಸೊ ಇದನ್ನು ಎಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂದರೆ ಪೋಖ್ರಾನ್ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ಇದನ್ನು ನಡೆಸಲಾಗುತ್ತೆ. ಇದಿರ್ತಕ್ಕಂಥದ್ದು ರಾಜಸ್ಥಾನದಲ್ಲಿ. ಸೊ ಇಟ್ ಈಸ್ ಕ್ಲೋಸ್ ಟು ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ಗೆ ಹತ್ತಿರವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಈ ಅಭ್ಯಾಸವನ್ನು ನಡೆಸಲಾಗುತ್ತೆ. ಡೆಸರ್ಟ್ ಟೆರೈನ್ ಐಡಿಯಲ್ ಫಾರ್ ಲಾರ್ಜ್ ಸ್ಕೇಲ್ ಏರ್ ಕಂಬ್ಯಾಟ್ ಸಿಮ್ಯುಲೇಷನ್ಸ್, ಅಂದರೆ ಈ ಒಂದು ಮರುಭೂಮಿ ಪ್ರದೇಶಗಳೇನಿರ್ತವೆ ಇದು ದೊಡ್ಡ ಪ್ರಮಾಣದ ಈ ವಾಯು ಯುದ್ಧವನ್ನು ಸಿಮ್ಯುಲೇಷನ್ ಅಂದರೆ ರಿಯಲ್ ವಾರನ್ನು ಅದೇ ರೀತಿಯಾಗಿ ನಾವು ಪ್ರಾಕ್ಟಿಕಲ್ ಆಗಿ ಮಾಡಲಿಕ್ಕೆ ಈ ಡೆಸರ್ಟ್ಗಳು ತುಂಬ ಸೂಕ್ತವಾಗಿರ್ತಕ್ಕಂಥ ಪ್ರದೇಶವಾಗಿರೋದ್ರಿಂದ ಈ ರಾಜಸ್ಥಾನದಲ್ಲಿ ಈ ಒಂದು ಅಭ್ಯಾಸವನ್ನು ಕಂಡಕ್ಟ್ ಮಾಡಲಾಗುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 1063. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1. ಸೊ ವಿಡಿಯೋ ಪಾಸ್ ಮಾಡಿ ಉತ್ತರ ಕೊಡ್ಬೋದಾಗಿರುತ್ತೆ. ಆ್ಯಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೆ ಮುಂದಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.